subsists, it's because of the fee structure. ಕಾಮನ್ ಮ್ಯಾನ್ಗೆ ತಲುಪಬೇಕು ಅಂದರೆ ಕಡಿಮೆ ಫೀಸ್ ಮಾಡಿದ್ರೆ ಬೇರೆ ಏನು ಇದಿಲ್ಲ, ಸೋರ್ಸ್ ಆಫ್ ಇನ್ಕಮ್ ಇರಲ್ಲ. ಅದರಿಂದ ಬಹಳ ಕಳ್ಕಳಿ ಅಂತ ಹೇಳ್ತಾರೆ, ಹೆಂಗೆ ನಾವು ರೀಚ್ ಮಾಡ್ಬೋದು ಅಂತ. ಇದು ಮೊದಲನೇದು. ಆ್ಯಂಡ್ ಹಿ ಹಸ್ ಟ್ರೈಡ್ ಹಿಸ್ ಲೆವೆಲ್ ಬೆಸ್ಟ್. ಎರಡನೇದು ಅವರೇ ಹೇಳಿದ್ದಾರೆ, ನಾನು ಕಾಮನ್ ಮ್ಯಾನ್ ರೀಚ್ ಮಾಡಬೇಕು, ಎಲ್ಲರೂ ಮೇಲ್ ತರಬೇಕು ಅಂದರೆ ಎಲ್ಲರೂ ತರಕ್ಕಾಗುತ್ತಾ? ಇಂಪಾಸಿಬಲ್. ಯೂನಿವರ್ಸಿಟಿ ಕೆನಾಟ್ ಹ್ಯಾವ್ 50,000 ಸ್ಟೂಡೆಂಟ್ಸ್, ಇಟ್ ಈಸ್ ಫೈನೈಟ್. ಅದರಲ್ಲಿ ಹೇಗೆ ಮಾಡಬೇಕು ಅನ್ನೋದನ್ನು ಬಹಳ ಹೇಳ್ತಾರೆ. ಮೂರನೇದು, ಯೂನಿವರ್ಸಿಟಿ ಸ್ಟೇಕ್ ಹೋಲ್ಡರ್ಸ್ ಅಂತ ಹೇಳ್ತೀವಲ್ಲ, ನಾವು ಅನ್ಕೊಳ್ಳೋದೇನು ಸ್ಟೂಡೆಂಟ್ಸ್, ನೆಕ್ಸ್ಟ್ ಟೀಚರ್ಸ್, ಫ್ಯಾಕಲ್ಟಿ ಅಂತ ಹೇಳ್ತೀವಲ್ಲ, ಅವ್ರು ಹೇಳೋದು ದ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೇಕ್ ಹೋಲ್ಡರ್ ಇಸ್ ದ ಪೇರೆಂಟ್ಸ್, ನೆಕ್ಸ್ಟ್ ಇಂಪಾರ್ಟೆಂಟ್ ಸ್ಟೇಕ್ ಹೋಲ್ಡರ್ ಇಸ್ ದ ಕಮ್ಯುನಿಟಿ, ಜನಗಳು. ನನ್ನ ಮನೆ ಪಕ್ಕದಲ್ಲಿರೋರು ಈಸ್ ಎ ಸ್ಟೇಕ್ ಹೋಲ್ಡರ್ ಫಾರ್ ಮೈ ಎಜುಕೇಶನ್. ಎಂಥ ಎಕ್ಸ್ಟ್ರಾರ್ಡಿನರಿ ಥಿಂಕಿಂಗ್. ದಟ್ ಈಸ್ ದ ಫಸ್ಟ್ ಥಿಂಗ್. ನೆಕ್ಸ್ಟ್ ಯು ಕಮ್ ಟು ಸ್ಟೂಡೆಂಟ್ಸ್ ಆ್ಯಂಡ್ ದೆನ್ ಟೀಚರ್ಸ್. ಇದನ್ನೆಲ್ಲ ಹೇಗೆ ಮಾಡ್ಬೋದು ಅಂತ ಅಂದರೆ, ನಮ್ಮ ತಂದೆ ತಾಯಿಗಳನ್ನ ನಾವು ಕೇಳಲಿಲ್ಲ ಅಂದರೆ, ಬರೀ ಸ್ಟೂಡೆಂಟ್ಗೆ ಹೇಳ್ಕೊಟ್ರೆ ಅವನು ಹಿ ಬಿಕಮ್ಸ್ ಎಸ್ಟ್ರೇಂಜ್ ವಿತ್ ದ ಪೇರೆಂಟ್ಸ್. ನನಗೆ ಎಜುಕೇಟ್ ಮಾಡಿ ನಮ್ಮ ಇಲ್ಲಿಟ್ರೇಟ್ ತಂದೆ ತಾಯಿ ಮನೆಗೆ ಹೋಗೋದನ್ನೇ ಮಾಡಲಿಲ್ಲ ಅಂದರೆ ಎಜುಕೇಷನ್ ಯಾಕೆ ಬೇಕು? ದಟ್ ಈಸ್ ಹಿಸ್ ಥಿಂಕಿಂಗ್. ಯು ಶುಡ್ ಕೀಪ್ ದ ಪೇರೆಂಟ್ಸ್ ಇನ್ ದ ಲೂಪ್ ಸೊ ದಟ್ ದ ಚಿಲ್ಡ್ರನ್ ಆಲ್ಸೋ ಕೀಪ್ ಇನ್ ಟಚ್ ವಿತ್ ಇದು. ಅದಕ್ಕೆ ಅವರು ಮನೆ ಅಂತ ಒಂದ್ಸಲ ನಾವು ಮಾತಾಡ್ತಿರ್ತಲ್ಲ ಬರುತ್ತೆ, ಮನೆ ಅಂದ್ರೆ ಏನು ಅಂತ. ಹೋಮ್ ಎಷ್ಟು ಚೆನ್ನಾಗಿ ಹೇಳಿದ್ರು ಗೊತ್ತಾ? ಮನಸ್ಸಿಗೆ ನೆಮ್ಮದಿ ಸಿಗುವ ಜಾಗ. ಸೊ ಮನೆ ಅಂದ್ರೇನು? ಮನಸ್ಸಿಗೆ ನೆಮ್ಮದಿ ಸಿಗುವ ಜಾಗ.